ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಡೀಪ್ ಸೀಕ್ರೆಟ್ಸ್, ಅಂದರೆ ಅವರು ಯಾವ ವಿಚಾರವನ್ನು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ, ಅಥವಾ ಅವರ ಒಂದು ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯ ಒಂದು ಭಾವನೆ ಅಂತಕ್ಕಂಥದ್ದಿದೆ ಈ ಒಂದು ವಿಚಾರವಾಗಿ. ಓಕೆ, ಸೊ ಈ ಒಂದು ಟಾಪಿಕ್ಕಿನ ಬಗ್ಗೆ ಟ್ಯಾರೋ ರೀಡಿಂಗ್ ಇರುತ್ತೆ. ಸೊ ಖಂಡಿತ ವಿಡಿಯೋವನ್ನು ಕೊನೆಯದಂಕ ನೋಡಿ. ಓಕೆ, ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡಿಕೊಡಿ. ಓಕೆ, ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ ಪೆಂಡುಲಮ್ ರೀಡಿಂಗೋಸ್ಕರ ಈ ಒಂದು ನಮ್ಮ ಪೇಜನ್ನು ಸಹ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್. ಸೊ ನಿಮ್ಮ ಒಂದು ವ್ಯಕ್ತಿಯ ಡೀಪ್ ಸೀಕ್ರೆಟ್ಸ್ ಯಾವ ರೀತಿ ಇದೆ, ಏನೆಲ್ಲ ಇದೆ. ಸೊ ಡಿಯರ್ ಯೂನಿವರ್ಸ್, ಕ್ಯಾನ್ ವಿ ಹ್ಯಾವ್ ದ ಎನರ್ಜೀಸ್, ಪರ್ಸನ್ಸ್ ಡೀಪ್ ಸೀಕ್ರೆಟ್ಸ್, ಪರ್ಸನ್ಸ್ ಡೀಪ್ ಸೀಕ್ರೆಟ್ಸ್. ಆ ಪರ್ಸನ್ ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ಥಿಂಕ್ ಮಾಡಿ. ಓಕೆ, ಪರ್ಸನ್ಸ್ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್ನ ಥಿಂಕ್ ಮಾಡಿ. ಓಕೆ, ಸೊ ಲೆಟ್ಸ್ ಪಿಕ್ ದ ಎನರ್ಜೀಸ್. ಸೊ ವಿ ಹ್ಯಾವ್ ದ ಡೆವಿಲ್ ಕಾರ್ಡ್. Okay, 8 of Pentacles. Okay, World card. Okay, we have the Hanged Man energy. 9 of Wands. Okay, Wheel of Fortune. 4 of Pentacles, and we have the Lovers card. Okay, and bottom of the deck we have the 9 of Swords. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡಿದರೆ ಕರೆಂಟ್ ಸಿಚುವೇಶನ್ ಸಹ ನಿಮ್ಮ ಒಂದು ವ್ಯಕ್ತಿದು ಇದೇ ರೀತಿ ಇದೆ ಅಂತ ಹೇಳ್ಬೋದು. ಅಂದರೆ ಅವರ ಒಂದು ಲೈಫಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಎಷ್ಟರ ಮಟ್ಟಿಗೆ ಈ ವ್ಯಕ್ತಿ ಸ್ಟ್ರೆಸ್ಸಲ್ಲಿದ್ದಾರೆ ಅಂತಂದರೆ ರಾತ್ರಿ ಸಹ ಅವರು ಸರಿಯಾಗಿ ನಿದ್ದೆ ಅಂತಕ್ಕಂಥದ್ದನ್ನ ಮಾಡಲ್ಲ. ಒಂದು ರೀತಿ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ಒಂದು ರೀತಿ ದೃಷ್ಟಿದೋಷಗಳಾಗ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಇವ್ರಿಗೆ ಅನ್ನಿಸ್ತಾ ಇದೆ ಎಲ್ಲ ಕಡೆಯಿಂದನೂ ನನಗೆ ಬರೀ ಪ್ರಾಬ್ಲಮ್ಮೇ ಬರ್ತಾ ಇದೆ, ಅದಕ್ಕೆ ಸಲ್ಯೂಷನ್ ಅಂತಕ್ಕಂಥದ್ದು ನನಗೆ ಸಿಗ್ತಾ ಇಲ್ಲ, ಏನು ಮಾಡಬೇಕು ಜೀವನದಲ್ಲಿ, ಇದೇ ಥರ ಇದ್ದರೆ ನನ್ನ ಫ್ಯೂಚರ್ ಹೇಗೆ. ಸೊ ಈ ಥರ ಹಲವಾರು ಚಿಂತೆಯಿಂದ ಇವರು ತುಂಬಾ ನರಳ್ತಾ ಇದ್ದಾರೆ. ಈ ಒಂದು ವಿಚಾರ ಪರ್ಸನ್ ನಿಮ್ಮ ಬಳಿ ಶೇರ್ ಮಾಡದೇ ಇರ್ಬೋದು, ಒಂದು ರೀತಿ ಮಾಡಿದ್ರೂ ಅದು ಎಷ್ಟು ಕ್ರಿಟಿಕಲ್ ಆಗಿದೆ ಅನ್ನೋದನ್ನು ಅವರು ಹೇಳಿರ್ಲಿಕ್ಕಿಲ್ಲ. ಓಕೆ, ಸೊ ದಟ್ ಇಸ್ ವಾಟ್ ದ ಸಿಚುವೇಶನ್ ಇಸ್. ಸೊ ಇಲ್ಲಿ ನೋಡೋದಾದ್ರೆ ನೀವು ನೋಡ್ಬೋದು ಲವರ್ಸ್ ಕಾರ್ಡು ಇದೆ, ಅಟ್ ದ ಸೇಮ್ ಟೈಮ್ ಡೆವಿಲ್ಸ್ ಕಾರ್ಡು ಇದೆ. ಓಕೆ, ಅಂದರೆ ಈ ಟ್ರಾನ್ಸ್ಫರ್ಮೇಷನನ್ನು ನೀವು ನೋಡಿ. ಓಕೆ, ಸೊ ಬಹುಶಃ ಇವರು ಈ ಒಂದು ವ್ಯಕ್ತಿಯ ಒಂದು ಜೀವನದಲ್ಲಿ ಒಂದು ಥರ್ಡ್ ಪರ್ಸನ್ ಇರ್ಬೋದು, ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಿರ್ಬೋದು. ಆ್ಯಂಡ್ ಯಾರೋ ಒಬ್ಬರು ಇವ್ರನ್ನ ತುಂಬ ಕಂಟ್ರೋಲ್ ಸಹ ಮಾಡ್ತಾ ಇದ್ದಾರೆ. ಸಿ ಇವ್ರಿಗೆ ತುಂಬ ಆಸೆ ಇದೆ, ಕಷ್ಟಪಡಬೇಕು, ನಾನು ದುಡಿಬೇಕು, ನಾನು ಒಳ್ಳೆ ಸ್ಥಾಯಿಗೆ ಹೋಗಬೇಕು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಬಿಸ್ನೆಸ್ ಮಾಡಬೇಕು, ನಾನು ಹಣಕಾಸು ಅಂತಕ್ಕಂಥದ್ದನ್ನ ನಾನು ಸಂಪಾದನೆ ಮಾಡಬೇಕು, ನಿಮ್ಮ ಜೊತೆ ಚೆನ್ನಾಗಿ ನಾನು ಜೀವನವನ್ನು ನಡೆಸಬೇಕು. ಸೊ ಈ ಥರ ಎಲ್ಲ ಆಕಾಂಕ್ಷೆಗಳು ಬಹಳಷ್ಟು ಇದೆ, ಬಟ್ ಯಾವುದೂ ನಡೀತಾ ಇಲ್ಲ. ನೀವು ನೋಡ್ಬೋದು ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ಇದೆ. ಸೊ ಯಾವುದು ಅವ್ರ ಕನಸುಗಳು ಏನಿದೆ ಅದೆಲ್ಲವೂ ಒಂದು ರೀತಿ ಸ್ಟಾಪ್ ಆಗಿದೆ. ಯಾವುದೇ ವಿಚಾರ ಕೈ ಹಾಕಿದ್ರೂ ಒಂದು ರೀತಿ ಲಾಸ್ ಆಗ್ತಕ್ಕಂಥದ್ದು, ಒಂದು ರೀತಿ ಏನೋ ಕೆಲವರು ನಂಬಿ ಮೋಸ ಮಾಡ್ತಕ್ಕಂಥದ್ದಾಗಿರ್ಬೋದು. ಈ ಥರ ವಿಚಾರಗಳು ನಿಮ್ಮ ಒಂದು ವ್ಯಕ್ತಿಯ ಜೀವನದಲ್ಲಿ ಬಹಳಷ್ಟು ನಡೀತಾ ಇದೆ. ಆ್ಯಂಡ್ ಆ ವಿಚಾರವಾಗಿಯೇ ನೀವು ನೋಡ್ಬೋದು ಎಷ್ಟು ದಂದಿದ್ದಾರೆ ಅವರು. ಅಂದರೆ ಮೆಂಟಲಿ ಸಹ ಸ್ಟ್ರೈನ್ ಆಗ್ತಾ ಇದೆ ಇಲ್ಲಿ ನೀವು ನೋಡ್ದಂಗೆ. ಆ್ಯಂಡ್ ಫಿಸಿಕಲಿ ಸಹ ಅವ್ರಿಗೆ ಒಂದು ರೀತಿ ಸಾಕಾಗೋಗಿದೆ. ಅಂದರೆ ಏನಿದು, ಯಾವ ಥರ ನಂದು ಜೀವನ ನಡೀತಾ ಇದೆ. ಆ್ಯಂಡ್ ಎಷ್ಟೋ ಜನಕ್ಕೆ ರಾಹುವಿನ ಮಹಾದಶ ಸಹ ನಡೀತಾ ಇರ್ಬೋದು ಈ ಒಂದು ವಿಚಾರದಲ್ಲಿ. ಯಾಕಂದರೆ ಇಲ್ಲಿ ನೋಡಿ ಎಲ್ಲ ಕಡೆಯಿಂದನೂ ಒಂದು ರೀತಿ ಪ್ರಾಬ್ಲಮ್ಸು, ಒಂದು ರೀತಿ ಕನ್ಫ್ಯೂಷನ್ನು. ನೀವೇನೇ ಕೈ
ಆಗಲಿ ಅಥವಾ ನಿಮ್ಮ ಪರ್ಸನ್ ನಿಮ್ಮ ವಿಚಾರದಲ್ಲೂ ಅಷ್ಟೇ, ಏನು ಇಲ್ಲದೆ ಇದ್ರೂ ಅನಾವಶ್ಯಕವಾಗಿ ಅದು ಜಗಳ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಬಟ್ ಎಸ್, ಐ ಕ್ಯಾನ್ ಸಿ ದ ಡಾರ್ಕ್ ಎನರ್ಜಿ ಅಂತ ಹೇಳ್ಬೋದು. ಒಂದು ರೀತಿ ಇವರ ಜೀವನದಲ್ಲಿ ಯಾರೋ ಒಬ್ಬರು ತುಂಬ ಕಂಟ್ರೋಲಿಂಗ್ ಇದ್ದಾರೆ, ಅಥವಾ ಇವರ ಒಂದು ಬೆಳವಣಿಗೆ ಅಂದರೆ ಇವರು ಏನು ಪ್ಲ್ಯಾನ್ಸ್ ಇಟ್ಕೊಂಡಿದ್ದಾರೆ ಲೈಫಲ್ಲಿ ಅದನ್ನು ಕೇಳಿ ಅವ್ರಿಗೆ ಒಂದು ರೀತಿ ಜೆಲಸ್ ಫೀಲ್ ಆಗುವಂಥದ್ದು. ಸೊ ಈ ಥರ ಸಾಧ್ಯತೆಗಳು ಜಾಸ್ತಿ ಇದೆ. ಅಥವಾ ನಿಮ್ಮ ವಿಚಾರನೇ, ನೀವಿಬ್ಬರು ಚೆನ್ನಾಗಿರೋದು ಕೆಲವ್ರಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ಒಂದು ಏನು ಹೇಳ್ತೀನಿ ಅಂದರೆ, ಆದಷ್ಟು ನೀವು ಏನೇ ಮಾಡೋಕ್ಕೆ ಹೋದ್ರೂ ದಯವಿಟ್ಟು ಯಾರಿಗೂ ಏನೋ ಮುಂಚಿತವಾಗಿಯೇ ಹೇಳಲಿಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ದೃಷ್ಟಿದೋಷಗಳು ಜಾಸ್ತಿ ಕಾಣಿಸ್ತಾ ಇದೆ. ಆ್ಯಂಡ್ ಆ ಒಂದು ನೆಗೆಟಿವಿಟಿ ಜಾಸ್ತಿ ಆದಾಗ ನಿಮ್ಮ ಲೈಫಲ್ಲಿ ಸಹಜವಾಗಿ ಎಲ್ಲ ಏರಿಯಾಸ್ ಆಫ್ ಲೈಫ್, ಹಣಕಾಸು ಇರ್ಬೋದು, ನಿಮ್ಮ ಯಶಸ್ಸಿನ ವಿಚಾರ ಆಗಿರ್ಬೋದು, ಬಿಸ್ನೆಸ್ ಕರಿಯರ್ಸ್ ಆಗಿರ್ಬೋದು, ಆ್ಯಂಡ್ ಪ್ರೀತಿ ವಿಚಾರ ಆಗಿರ್ಬೋದು, ಸೊ ಇದು ಎಲ್ಲನೂ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಓಕೆ, ಸೊ ಆದಷ್ಟು ನೀವು ಯಾವ ವಿಚಾರಗಳನ್ನು ಯಾರ ಹತ್ರನೂ ಶೇರ್ ಮಾಡದೇ ಇರೋದು ಉತ್ತಮ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಇದೆ ಈ ಒಂದು ವಿಚಾರವಾಗಿ ಕುರಿತಾಗಿ ನನಗೆ. ಸೊ ಕ್ಯಾನ್ ವಿ ಹ್ಯಾವ್ ದ ಗೈಡೆನ್ಸ್? ಥ್ಯಾಂಕ್ ಯು. ಓಕೆ, ಸೊ ಹೆಲ್ಪ್ಫುಲ್ ಪೀಪಲ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸಕ್ಸಸ್ ಅಂತ ಸಹ ಹೇಳ್ತಾ ಇದ್ದಾರೆ ಏಂಜಲ್ಸ್. ದಟ್ಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಡೋಂಟ್ ಸ್ಟಾಪ್. ವಾಟ್ ಅ ಬ್ಯೂಟಿಫುಲ್ ಮೆಸೇಜಸ್ ಫ್ರಮ್ ಏಂಜಲ್ಸ್. ಸೊ ದಯವಿಟ್ಟು ಏಂಜಲ್ಸ್ಗೆ ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಲೆಟ್ಸ್ ಥ್ಯಾಂಕ್ ದ ಏಂಜಲ್ಸ್ ಫಾರ್ ಸಚ್ ಬ್ಯೂಟಿಫುಲ್ ಆ್ಯಂಡ್ ಪಾಸಿಟಿವ್ ಮೆಸೇಜಸ್. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಸುತ್ತ ನೀವು ಎಷ್ಟೇ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ಬೋದು, ನಿಮ್ಮ ಸುತ್ತಮುತ್ತಲಿನ ಜನ ಸಹಾಯವನ್ನು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ನೀವು ಸಹಾಯವನ್ನು ಕೇಳಬೇಕಷ್ಟೆ. ಆ್ಯಂಡ್ ಅವರ ಸಹಾಯವನ್ನು ಪಡೆಯೋದ್ರಿಂದ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು 100% ಇಲ್ಲಿ ಸಿಗ್ತಾ ಇದೆ. ಡೋಂಟ್ ಸ್ಟಾಪ್. ಅಂದರೆ ನಿಮ್ಮ ಏನು ಪ್ರಯತ್ನ ಪಡ್ತಿದ್ದೀರಾ, ಕೆಲವರು ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು, ಅಥವಾ ಕೆಲವರು ಟೆಂಪಲ್ಸ್ಗೆ ಹೋಗಿ ಹರಕೆಯನ್ನು ಕಟ್ಕೊಳ್ತಾ ಇರೋದಾಗಿರ್ಬೋದು, ಎಲ್ಲವೂ ಚೆನ್ನಾಗಾಗಲಿ ಅಂತ. ಸೊ ನಿಮ್ಮ ಒಂದು ಪ್ರಯತ್ನವನ್ನು ನೀವು ದಯವಿಟ್ಟು ನಿಲ್ಲಿಸೋದಕ್ಕೆ ಹೋಗಬೇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ಹೆಲ್ಪ್ಫುಲ್ ಪೀಪಲ್. ನಿಮ್ಮ ಸುತ್ತಮುತ್ತನೇ ನಿಮಗೆ ಸಹಾಯ ಮಾಡುವಂಥ ಜನಗಳಿದ್ದಾರೆ, ಅವರ ಒಂದು ಮೊರೆಯನ್ನು ಹೋಗಿ. ಬಟ್ ಗೈಸ್, ಒಂದು ಹೇಳ್ತೀನಿ, ಯಾರು ಜೆನ್ಯೂನ್ ಆಗಿರ್ತಾರೆ ಅವ್ರ ಹತ್ರ ಮಾತ್ರ ನಿಮ್ಮ ಪ್ರಾಬ್ಲಮ್ಸನ್ನು ಶೇರ್ ಮಾಡಿ. ಯಾಕಂದರೆ 80% ಆಫ್ ದ ಪೀಪಲ್ ನಿಮಗೆ ಪ್ರಾಬ್ಲಮ್ ಇದೆ ಅನ್ನೋದೇ ಅವ್ರಿಗೆ ಒಂದು ರೀತಿ ಖುಷಿ ಪಡ್ತಾರೆ. ಸೊ ನೀವು ಯಾರನ್ನು ತುಂಬ ನಂಬ್ತೀರಾ ನಿಮ್ಮ ಲೈಫಲ್ಲಿ, ಒಂದು ಮೆಂಟಾರ್ ಆಗಿರ್ಬೋದು, ಒಂದು ಗುರುಗಳಾಗಿರ್ಬೋದು, ಅಥವಾ ನೀವು ನಂಬಿರ್ತಕ್ಕಂಥ ದೈವವೇ ಆಗಿರ್ಬೋದು ಅದು. ಓಕೆ, ಸೊ ಆ ಒಂದು ಮಾರ್ಗವನ್ನು ನೀವು ಹಿಡಿಬೇಕಾಗುತ್ತೆ. ಆ ಒಂದು ಪರ್ಸನ್ ಪರ್ಸನ್ ಅಥವಾ ದೈವವನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ವಿ ಹ್ಯಾವ್ ದ ಸ್ಪ್ರಿಂಗ್ ಸೀಸನ್, ದಟ್ ಈಸ್ ಸೆಪ್ಟೆಂಬರ್ ಆಗಸ್ಟ್, ಓಕೆ, ಟು 21st ಡಿಸೆಂಬರ್. ಸೊ ಈ ಡಿಸೆಂಬರ್ ಅಂದರೆ ಈ ಇಯರ್ ಮುಗಿಯೋದ್ರ ಒಳಗಡೆ ಅಥವಾ ಆಗಸ್ಟ್ ತಿಂಗಳಲ್ಲಿ, ಸೆಪ್ಟೆಂಬರ್ ಆಗಸ್ಟ್ ತಿಂಗಳಲ್ಲಿ ನಿಮಗೆ, ಅಂದರೆ ಸ್ಪ್ರಿಂಗ್ ಸೀಸನ್ ಅಂತ ನಾವು ಹೇಳ್ತೀವಿ. ಓಕೆ, ಋತುವಿನ ಕಾಲ, ಸ್ಪ್ರಿಂಗ್ ಸೀಸನಲ್ಲಿ ನಿಮಗೆ ಒಂದು ರೀತಿ ಈ ಒಂದು ಫಲಿತಾಂಶ ಅಂತಕ್ಕಂಥದ್ದು ಸಿಗುತ್ತೆ, ರಿಸಲ್ಟ್ಸ್, ಈ ಸಕ್ಸಸ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ. ಮತ್ತೆ ನನಗೆ ಡೆವಿಲ್ ಎನರ್ಜಿ ಇಲ್ಲಿ ಬಂದಿದೆ. ಸೊ ಡೆವಿಲ್ ಎನರ್ಜಿ ಬಂದುಬಿಟ್ಟು ನಿಮಗೆ ಲೈಕ್ ಫ್ರಮ್ 21st of December ಟು ನೆಕ್ಸ್ಟ್ ಇಯರ್ ತನಕ ಟೈಮ್ ಇದೆ. ಬಟ್ ಸ್ಪ್ರಿಂಗ್ ಸೀಸನಲ್ಲೂ ಸಹ ನಿಮಗೆ ಚಾನ್ಸಸ್ ಅಂತಕ್ಕಂಥದ್ದು ತುಂಬ ಇದೆ. ಓಕೆ, ಸೊ ಅಂದರೆ ಒಂದು ಒಳ್ಳೆ ಟೈಮ್ ಅಂತಕ್ಕಂಥದ್ದು ನಿಮಗೆ ಶುರು ಆಗುತ್ತೆ. such beautiful messages. So comment section ಅಲ್ಲಿ thank you universe, I claim this reading ಅಂತ ಮೆನ್ಷನ್ ಮಾಡಿ. So let's have that positive affirmations. Okay, ಸೊ ಎಸ್ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಟ್ಯಾರೋ ಕಲಿಯುವ ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸ್ ಅಂತಕ್ಕಂಥದ್ದನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಆಸಕ್ತಿ ಇರುವವರು ಖಂಡಿತ ನೀವು ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.